ವೀಕ್ಷಕರೇ, ಇಷ್ಟೊತ್ತು ಅಂಜನ್ ಮೂರ್ತಿ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಅವರೇ ಹೇಳ್ತಾ ಬಂದರು ಅವ್ರ ಜೀವನದಲ್ಲಿ ಯಾವ ರೀತಿ ಇತ್ತು, ಅವ್ರ ಜೀವನದ ಕಥೆ ಏನು ಅಂತ. ಸೊ ಈಗ ಅಂಜನ್ ಮೂರ್ತಿ ಅವರ ಫ್ಯಾಮಿಲಿ ನಮ್ಮ ಜೊತೆ ಇದೆ. ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಫ್ಯಾಮಿಲಿ ಮೆಂಬರ್ಸ್, ಅವ್ರ ವೈಫ್ ಏನು ಹೇಳ್ತಾರೆ ಅಂತ ನೋಡೋಣ. ಸರ್, ಈಗ ನಿಮ್ಮ ಜೊತೆ ನಿಮ್ಮ ಶ್ರೀಮತಿ ಅವರು ಇದ್ದಾರೆ, ಮಗ ಇದ್ದಾರೆ, ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆ ಇದೆ. ಈಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಖಂಡಿತ ಮೇಡಮ್. ನನ್ನ ಶ್ರೀಮತಿ ಶೋಭಾ ಅಂಜನ್ ಮೂರ್ತಿ. ನಮಸ್ತೆ. ನನ್ನ ಮಗಳಿದ್ದಾಳೆ ಪೂರ್ವಿಕಾ ಯೇಗೌಡ ಅಂತ, ಇಲ್ಲಿಲ್ಲ, ಕಾಲೇಜಿಗೆ ಹೋಗಿದ್ದಾಳೆ. ನನ್ನ ಮಗ ಏಕೈಕ ಪುತ್ರ ರಾಹುಲ್ ಯೇಗೌಡ. ಹಾಗೆ ಏನಂತಂದರೆ, ಬೇರೆಯವ್ರಿಗೆ ನೋಡೋದಕ್ಕಿಂತ ಇವ್ರನ್ನ ಹೇಳೋದಾದರೆ ಒಂದು ಸಮಾಜಮುಖವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಬಡವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಒಂದು ಹಂತದಿಂದ ರೈತರಾಗಿದ್ದವರು ಇವತ್ತು ಒಂದು ಜ್ಯುವೆಲ್ರಿ ಶಾಪ್ ಮಾಲೀಕರು, ಒಬ್ಬರು ಬಿಲ್ಡರ್ಸ್ ಆಗಿದ್ದಾರೆ. ಸೊ ನೀವೇನು ಹೇಳ್ತೀರಾ ಇವ್ರಿಗೆ? ಈ ಒಂದು ಹಂತಗಳು ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ತುಂಬ ಖುಷಿಯಾಗುತ್ತೆ ಮೇಡಮ್. ಎಲ್ಲ ಒಂದೊಂದು ಹಂತದಿಂದನೂ ಒಂದು ಕಷ್ಟದಿಂದನೇ ಮೇಲೆ ಬಂದಿರೋದ್ರಿಂದ ಒಂದೊಂದು ಹಂತನೂ ಒಂದು ಇದಾಗುತ್ತೆ. ಆದರೂ ಅಷ್ಟು ಭಯನೂ ಇರುತ್ತೆ ಆಚೆ ಕಡೆ ಹೋದಾಗ ಬರೋವರೆಗೂ. ನೀವು ಹೆಂಗೆ ಮಿಸ್ ಮಾಡ್ಕೊಳ್ತಾ ಇರ್ತೀರಾ ಅವ್ರನ್ನ? ಯಾಕಂದ್ರೆ ಅವರು ಶೆಡ್ಯೂಲ್, ಲೈಫ್ ಸ್ಟೈಲ್ ಎಲ್ಲ ಬೇರೆ ಇರುತ್ತೆ. ಸೊ ನೀವು ಕೂಡ ಅವ್ರಿಗೆ ಸಾಥ್ ನೀಡ್ತಾ ಇರ್ತೀರಾ ಮೇಡಮ್? ಅವ್ರಿಗೆ ಅಡ್ಜಸ್ಟ್ ನಾವಾಗಿದ್ದೀವಿ. ನೀವೇನು ಹೇಳ್ತೀರಾ ಸರ್ ಈ ಬಗ್ಗೆ? ಕಾರ್ಯಕ್ರಮಗಳು, ಕೆಲಸದ ಒತ್ತಡದಲ್ಲಿ ಕೆಲವು ಸರಿ ನಾನು ಮಿಸ್ ಮಾಡ್ಕೊತಾ ಇರ್ತೀನಿ. ನಾವು ಆಚೆ ಕಡೆ ಹೋಗೋದೇ ಜಾಸ್ತಿ. ಇಂಡಿಯಾ ದೇಶನೇ ಬಿಟ್ಟು ಹೊರಗಡೆ ದೇಶನೂ ಒಂದೊಂದು ಸರಿ ಹೋಗ್ಬೇಕಾಗ್ಬಿಡ್ತು, 15 ದಿವಸ 20 ದಿವಸ ಆ ಥರ. ಆ ಎಲ್ಲ ಟೈಮಲ್ಲೂ ನನ್ನ ಹೆಂಡತಿ ಸರಿ ದೂಗಿಸ್ಕೊಂಡು ಹೋಗೋವಂಥ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ರಾಹುಲ್, ನೀನೇನು ಹೇಳ್ತೀಯ ಅಪ್ಪನ ಬಗ್ಗೆ? ಹೆಂಗೆ ಅಪ್ಪ? ಅಪ್ಪ ಹೇಳ್ದಾಗೆಲ್ಲ ಕೇಳಿಸ್ತಾರೆ. ನಾನು ಅವ್ರು ಹೇಳ್ದಾಗ ಕೇಳ್ತೀನಿ. ನಾನು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅವ್ರು ಎಲ್ಲ ಕೊಡಿಸ್ತಾರೆ. ಪುಟ್ಟು ಬಾಯಲ್ಲಿ ತುಂಬಾ ಒಳ್ಳೊಳ್ಳೆ ಒಪಿನಿಯನ್ಸ್ ಹೇಳ್ತಾ ಇದ್ದಾನೆ ಡ್ಯಾಡಿ ಬಗ್ಗೆ, ಹೇಳಿದ್ದೆಲ್ಲ ಕೊಡಿಸ್ತಾರೆ ಅಂತ. ತುಂಬಿದ ಕೂಡ ತುಳ್ಕಲ್ಲ ಅನ್ನೋ ಒಂದು ಗಾದೆ ಇದೆ. ಹಾಗಾಗಿ ಮಕ್ಕಳಿಗೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಯಾವ ಥರ ಪ್ರೀತಿ ಮಾಡ್ತೀವಿ ಅನ್ನೋ ಮಟ್ಟದ ಮೇಲೆ ಮಕ್ಕಳು ಬೆಳೀತಾರೆ. ಹಾಗಾಗಿ ಮಕ್ಕಳು, ನನ್ನ ಆಸೆ ಮಕ್ಕಳಿಗೆ ನಾವಾದರೂ ವಿದ್ಯಾವಂತರು, ಜಾಸ್ತಿ ವಿದ್ಯಾವಂತರಾಗಿಲ್ಲ, ಸಮಾಜದಲ್ಲಿ ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಜನಸೇವೆ ಮಾಡಲಿ, ಅವನು ಸಮಾಜ ಸೇವೆ ಮಾಡಲಿ, 4 ಜನಕ್ಕೆ ಮಾದರಿ ಆಗಬೇಕು. ಸಮಾಜಕ್ಕೆ ಒಂದು ಒಳ್ಳೆ ಮಕ್ಕಳನ್ನ ಕೊಡಬೇಕು ಅನ್ನೋ ಆಸೆ ನಮಗಿದೆ ಅಷ್ಟೇ ಹೊರತು ಸಮಾಜಕ್ಕೆ ಗಾತ್ರ ಮಾಡುವಂಥ ಆಸೆ ನಮ್ಮಲ್ಲಿಲ್ಲ. ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮಕ್ಕಳು ಮಿಂಗಲ್ ಆಗ್ತಾರೆ ಅನ್ನೋದಕ್ಕಿಂತ ಅವ್ರ ಭವಿಷ್ಯ ರೂಪಿಸೋದು ನಿಮ್ಮ ಕೈಲಿ ಒಂದು ಟೆನ್ಷನ್ ಇರುತ್ತೆ. ಅದು ಆ್ಯಕ್ಚುಲಿ ಒಳ್ಳೆ ಎಜುಕೇಟೆಡ್ ಆಗಿ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋ ಮಗಳು ನನ್ನ ಆಸೆ. ಹಾಗೆ ಒಳ್ಳೆ ಸೊಸೆ ನನ್ನ ಮನೆ ತಗರಬೇಕು ಅನ್ನೋ ಆಸೆ ನನಗಿದೆ. ಈಗಿನ ಯುವ ಪೀಳಿಗೆಗಳು ಎಲ್ಲರೂ ಅಂತಲ್ಲ, ಮೆಜಾರಿಟಿ ನೋಡೋದಾದರೆ ಅವರಿಗೆ ಜವಾಬ್ದಾರಿಗಳು ತುಂಬಾ ಕಡಿಮೆ ಇರುತ್ತೆ. ಪೋಷಕರಂದರೆ ನಾವು ಪಟ್ಟಿದ್ದ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಒಂಥರ ಸುಖವಾಗಿ ಪ್ಯಾಂಪರ್ ಮಾಡಿಬಿಟ್ಟಿರ್ತಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಈಗಿನ ಯೂತ್ಸ್ಗೆ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ? ಸತ್ಯ ಅದು. ನೀವು ಇರೋರು ಆ ಥರ ಮಾಡ್ತಾರೆ. ಇರೋರು ಎಷ್ಟು ಪರ್ಸೆಂಟ್ ಇದ್ದಾರೆ? ಒಂದು 20-25% ಇರ್ಬೋದು. ಇನ್ನು 75% ಇಲ್ದೋರೇ ಇದ್ದಾರೆ ಪಾಪ. ಬೆಳೆಸ್ತಂದಲ್ಲಿ ಇವತ್ತು ನಾವು ಪಬ್ಲಿಕಲ್ಲಿ ನೋಡ್ತಾ ಇರ್ತೀವಿ, ಅವ್ರು ಮಾಡೋ ಸಂಬಳ, ಪಾಪ ಬರೋ ಸಂಬಳ ಊಟಕ್ಕೆ ಸಲ್ಲದ್ರೆ ಬಟ್ಟೆಗೆ ಸಲ್ಲಲ್ಲ, ಬಟ್ಟೆಗೆ ಸಲ ಊಟಕ್ಕೆ ಸಲ್ಲಲ್ಲ. ಅದರಲ್ಲೂ ಎರಡಕ್ಕೂ ಸಾಕಾಗೋರು ಮಕ್ಕಳು ಸರಿ ಇರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅಪ್ಪ ಅಮ್ಮ ಮಾಡಿ ಜಾಸ್ತಿ ಹೇಳಿದ್ರಲ್ಲ, ನಾವು ಹಂಗೆ ಬೆಳೆಸಿದ್ರೆ ಏನು ಮಾಡ್ತಾರೆ, ಅವ್ರು ಯಾವುದೋ ಒಂದು ಕೆಟ್ಟ ಚಟ ಕಲ್ತ್ಕೊಂಡು ಅಥವಾ ಕೆಟ್ಟ ದಾರಿ ಇದು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಬಿಡಬಾರ್ದು. ನಾವು ಯುವ ಪೀಳಿಗೆನ ಸರಿಯಾದ ದಾರಿ ತಗೊಂಬಂದ್ರೆ ಈ ದೇಶ ಉದ್ಧಾರ ಆಗೋದು. ದೇಶ ಉದ್ಧಾರ ಆಗಬೇಕಂದ್ರೆ ಯುವಕರೇ ಮುಂದೆ ಹೇಳ್ಬೇಕು. ನಾವು ಚೆನ್ನಾಗಿರಬೇಕು ಅಂದರೆ ಯುವಕರು ವಿದ್ಯಾವಂತರಾಗಬೇಕು. 4 ತಂದೆ ತಾಯಿ ಫಸ್ಟ್ ಅವ್ರು ಕಲಿಬೇಕಾಗಿರೋದು, ಹುಟ್ಟಿಸು ತಂದೆ ತಾಯಿಗೆ ಗೌರವ ಕೊಡಬೇಕು. ಜೊತೆ ಹುಟ್ಟಿರೋ ಅಣ್ಣ ತಮ್ಮದಿರು ಪ್ರೀತಿ ಮಾಡಬೇಕು. ಅಕ್ಕ ತಂಗಿ ಅಣ್ಣ ತಮ್ಮದಿರನ್ನ, ಅಕ್ಕಪಕ್ಕದವ್ರನ್ನ ಸೋದರ ಹತ್ರ ಭಾವನೆ ತಗೊಂಡು ಅವ್ರ ಜೀವನದಲ್ಲಿ ಹೊಸ ದಾರಿ ರೂಪಿಸ್ಕೊಂಡ್ರೆ ಯುವ ಪೀಳಿಗೆ ನಿಮ್ಮ ಮುಂದಿನ ಜೀವನದಲ್ಲಿ ಒಳ್ಳೇದಾಗಿ ಬೆಳೀತಾರೆ. ತಂದೆ ತಾಯಿ ಅಕ್ಕ ತಂಗಿದಿರು ನೋಡಿದಿರೋ ಅಂಥ ಜನ ಇವತ್ತು ಇದ್ದಾರೆ. ಬಟ್ ಅವ್ರು ಯಶಸ್ಸು ಕಾಣೋಕ್ಕೆ ಸಾಧ್ಯ ಕಮ್ಮಿ, ನನ್ನ ಅನಿಸಿಕೆ ಪ್ರಕಾರ. ನಾವು ಇವತ್ತೇನು ಯಶಸ್ಸು ಕಂಡಿದ್ದೀವಿ ಅಂದರೆ ತಂದೆ ತಾಯಿ ಪ್ರೀತಿ ಮಾಡಿದ್ದಕ್ಕೆ, ಅಕ್ಕ ತಂಗಿ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಅಣ್ಣ ತಮ್ಮದಿರ ಜೊತೆ ಬಾಂಧವ್ಯ ಬೆಳೆಸ್ಕೊಂಡಿರೋದಕ್ಕೆ. ಆ ಯಶಸ್ಸು ಪಡಿಬೇಕಂದ್ರೆ ಎಲ್ಲ ಥರದಲ್ಲೂ ಇರಬೇಕು. ನಾನು ಯಶಸ್ಸು ಬೆಳ್ಕೊಂಬಿಡ್ತೀನಿ, ದುಡ್ಡು ಬರುತ್ತೆ ಅನ್ನೋದೇನಿಲ್ಲ. ನಾವು ಕಷ್ಟ ಬೀಳಬೇಕು. ಒಂದು ವ್ಯವಹಾರ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೆ ಅದು ಯಶಸ್ಸು ಕಾಣೋಕ್ಕೆ ಸಾಧ್ಯ. ವ್ಯಾಪಾರದಲ್ಲಿ ಅಡ್ಡದಾರಿ ಹಿಡಿಬಾರ್ದು, ಒಳ್ಳೆ ದಾರಿದು ಮಾಡಿ. ನಿನಗೆ 100 ರೂಪಾಯಿಗೆ 100 ರೂಪಾಯಿ ಬಂಡವಾಳ ತಗೊಳ್ಬೇಕು ಅಂತ ಹೋಗೋದೇನು ಬೇಕಾಗಿಲ್ಲ. 100 ರೂಪಾಯಿನ 10 ರೂಪಾಯಿ ಹಾಕಿ 10 ರೂಪಾಯಿ ಸಂಪಾದನೆ ಮಾಡಿ 10 ಬಂದರೆ 100 ರೂಪಾಯಿ ಆಗುತ್ತೆ. ನೀನು 100 ರೂಪಾಯಿ ಮಾಡೋಕ್ಕೆ ಕಸ್ಟಮರು ಬರೋಲ್ಲ, ಆ ಶಾಲೆಯಿಂದ ಉಳಿಯೋದು ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ವ್ಯಾಪಾರದಲ್ಲಿ ಇರುತ್ತೆ. ಇವತ್ತು ಭೂಮಿ ವ್ಯಾಪಾರ ಮಾಡ್ತೀವಿ ನಾವು. 3 ವರ್ಷದಿಂದ ಹಿಂದೆಗಡೆ 1-1.5 ಕೋಟಿ ತಗೊಂಡಿರೋದು ಇವತ್ತು 3 ವರ್ಷಕ್ಕೆ ಡಬಲ್ ಆಗಿದೆ. ಇವತ್ತಿನ ದಿವಸ ಸರ್, ಈಗ ನಿಂತ್ಕೊಂಡು ನಿಮ್ಮ ಬಾಲ್ಯ ಅಥವಾ ನೀವು ಬೆಳೆದು ಬಂದ ಹಾದಿ, ನಿಮ್ಮ ಹಿಂದಿನ ಜೀವನ ನೋಡಿದ್ರೆ ಒಮ್ಮೆ ಮೆಲ್ಕು ಹಾಕಿದ್ರಿ ಇಷ್ಟೊತ್ತು ಕೂಡ, ಏನನ್ಸುತ್ತೆ ಆ ಕ್ಷಣ ನಿಮ್ಗೆ? ಅದರಲ್ಲಿ ನನಗೆ ನಿಜವಾಗೂ ಈಗಿನ ಬಾಲ್ಯಕ್ಕಿಂತ ಆವತ್ತಿನ ಜೀವನ ದುಡ್ಡಿಲ್ದಿದ್ರೂ ತುಂಬ ಖುಷಿಯಾಗಿದೆ, ಎಂಜಾಯ್ ಮಾಡ್ತಾಯಿದ್ದೆ ಅನ್ಸ್ಕೊತೀನಿ ನಾನು.
ತುಂಬ ಖುಷಿಯಾಗಿದೆ ನಾನು. ಅವತ್ತಿಂದ ಮಾವಿನ ಮರದಲ್ಲಿ ಹಣ್ಣು ಕೀಳ್ತಾಯಿದ್ದು, ಹಲಸಿನ ಮರದಲ್ಲಿ ಹಣ್ಣು ಕೀಳ್ತಾಯಿದ್ದು, ತೆಂಗಿನಕಾಯಿ ಕಿತ್ಕೊಂಡು ತಿಂತಾಯಿದ್ದು, ನಮ್ಮ ತಂದೆ ಕೈಲಿ ಒದೆ ತಿಂತಾಯಿದ್ದು, ನನ್ನ ಸ್ನೇಹಿತರು ಬೈಸ್ಕೊತಾ ಇದ್ದು, ಅಕ್ಕಪಕ್ಕದವ್ರು ಬೈತಾಯಿದ್ದು ಎಲ್ಲ ಜ್ಞಾಪನ ಹಾಕೊಂಡ್ರೆ ಇವತ್ತು ಆ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಇದ್ದಾರೆ, ಇನ್ನೂ ಊರು ಜನ ಅಲ್ಲಿ ಇದ್ದಾರೆ. ನಾನು ಊರಿಗೆ ಬಿಟ್ಟು ಹೊರಗಡೆ ಇದ್ದೀನಿ, ಇನ್ನೂ ಇದ್ದಾರೆ. ಇವಾಗ ಹೋದರೆ ಅವರೆಲ್ಲ ನಾನೇನಾ ಅಂತ ಅವ್ರು ಕನ್ಫ್ಯೂಸು. ಈ ಮಟ್ಟಕ್ಕೆ ಹೋದ್ನಾ ಇವನು, ಈ ಮಟ್ಟದಲ್ಲಿ ಬೆಳೆದಿದ್ದಾನೆ ಇವನು, ರಾಜಕಾರಣಕ್ಕೆ ಎಷ್ಟೊಂದು ಹತ್ರವಾಗಿದ್ದಾನೆ, ರಾಜಕಾರಣಿಗಳಿಗೆಲ್ಲ ಮಠಾಧೀಶರುಗಳಿಗೆ ಹತ್ರವಾಗಿದ್ದಾನೆ ಇವನು, ಇಷ್ಟೊಂದು ಸಮಾಜ ಸೇವೆ ಮಾಡ್ತಾವನಲ್ಲ ಅಂತ ಎಲ್ಲರಿಗೂ. ಈಗ ನಾನು ಒಂದು ದೇವಸ್ಥಾನ ಕಟ್ಸಿದ್ದೀವಿ, ಎಲ್ಲ ಸ್ನೇಹಿತರು ಸೇರಿ. ಇವತ್ತು ವೀಕ್ಲಿ ಒಂದು 2-3 ಸಾವಿರ ಜನ ಊಟ ಮಾಡೇ ಮಾಡ್ತಾರೆ. ಅದು ದಾನ ಕೊಡ್ತಾರೆ ಜನ, ನಮ್ಮ ಕೈಯಿಂದ ಆಗ್ತೀವೋ ಅಥವಾ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ, ನಮಗೆ ತೃಪ್ತಿ ಅದರಲ್ಲಿ. ನೀವು ಒಬ್ಬರು ರೈತರಾಗಿ ಇಷ್ಟೆಲ್ಲ ಜೀವನದ ಕಷ್ಟಗಳನ್ನು ಒಂದೊಂದೇ ಹಂತವಾಗಿ ಮೇಲೇರ್ಕೊಂಡು ಬಂದವರು ಮೆಟ್ಲನ್ನು. ಸೊ ನೀವು ರೈತರ ಬಗ್ಗೆ, ರೈತರ ಈಗಿನ ಸ್ಥಿತಿ ಬಗ್ಗೆ ಹೇಳೋದಾದರೆ, ರೈತರು ಅಂದಿದ ತಕ್ಷಣ ನಿಮ್ಗೇನು ಅನಿಸುತ್ತೆ? ರೈತರು ಅಂದಿದ ತಕ್ಷಣ ನನ್ನ ಮೈ ರೋಮಾಂಚನಗೊಳ್ತದೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾನು ಇವತ್ತು ಇಷ್ಟೇ ದುಡ್ಡು ಸಂಪಾದನೆ ಮಾಡಿ ಏನೇ ಮಾಡಿದ್ರು ನನ್ನ ರೈತರು ಹೊಲದಲ್ಲಿ ಬರೋ ಜಮೀನಲ್ಲಿ ಬರೋದು ಖುಷಿ ಐತಲ್ಲ, ಅದು 1 ಕೋಟಿ ಬಂದರೂ ನನಗೆ ಬೇರೆ ಕಡೆಯಿಂದ ನನಗೆ ತೃಪ್ತಿ ಇಲ್ಲ. ಅದರಲ್ಲಿ 10 ರೂಪಾಯಿ ಬಂದು ಈಗ ನಾನು ಒಂದು 10 ಎಕರೆ ತೋಟ ಮಾಡಿಸಿದ್ದೀನಿ ಚನ್ನಪಟ್ಟಣ ಪಕ್ಕದಲ್ಲಿ ಒಂದು ಹಳ್ಳಿ. ಇವತ್ತು ಅಲ್ಲಿ ಬಾಳೆ, ಕಬ್ಬು, ತೆಂಗು, ಸೀಬೆ ಎಲ್ಲ ಹಾಕ್ಸಿದ್ದೀನಿ. ನಾನು ವೀಕ್ಲಿ ಒಂದು ಸರಿ ಹೋಗ್ತೀನಿ. ನನ್ನ ತಾಯಿ ಅಲ್ಲೇ ಇದ್ದಾರೆ, ಒಂದು ಫಾರ್ಮ್ ಹೌಸ್ ಕಟ್ಟಿಸಿ ಬಿಟ್ಟಿದ್ದೀನಿ. ಹಸು ಸಾಕಿದ್ದೀನಿ. ಇವತ್ತು ಅದ್ರಲ್ಲಿ ಬರೋ ಖುಷಿ ಇದೆಯಲ್ಲ, ಅದರಿಂದ ಒಂದು ಹಣ್ಣು ಕಿತ್ಕೊಂಬಂದು ತಿನ್ನೋದು, ಅದರಿಂದ ನಾನು ಬೆಳೆದಿರೋದು 4 ಜನ ಕೊಡೋದು, ಆ ತೃಪ್ತಿ ಇದೆಯಲ್ಲ ನನಗೆ. ನೀವೊಂದು ನಿಮ್ಮ ಮನೆಗೆ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಒಂದು ಊಟ ಕೊಡ್ಸೋದು ನನ್ನ ತೃಪ್ತಿ ಬರಲ್ಲ ಅದರಲ್ಲಿ. ಅಲ್ಲಿ ಕೂತ್ಕೊಂಡು ಒಂದು ನಮ್ಮ ತಾಯಿ ಮಾಡಿಕೋ ಒಂದು ಬಿಸಿ ಮುದ್ದೆ ಸೊಪ್ಪಿನ ಸಾರಲ್ಲಿರೋ ಖುಷಿ ನೀನು 5 ಸ್ಟಾರಲ್ಲಿ ಕೊಡೋ. ಇವತ್ತು ನನಗೆ ಮೈಸೂರು ಪ್ರತಿ ಮಂತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ತಾಯಿ ಆಶೀರ್ವಾದ ಪಡ್ಕೊಂಡು. ಅಲ್ಲಿಗೆ ಹೋಗೋ ಮೊದಲು ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಚನ್ನಪಟ್ಟಣಕ್ಕೆ ಹೋಗಿ ಜಮೀನ್ ಹತ್ರ ಹೋಗಿ ನನ್ನ ತಾಯಿ ಫಸ್ಟ್ ಮಾತಾಡ್ಸ್ಕೊಂಡು ಆಮೇಲೆ ಚಾಮುಂಡೇಶ್ವರಿ ತಾಯಿಗೆ ಹೋಗ್ತೀನಿ. ನಾನು ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಧ್ಯೇಯ. ಆಗಾದ್ಮೇಲೆ ನನಗೆ ಕೆಲವೆಲ್ಲ ನೋಡಿದೆ, ಸುಮಾರು ಈ ಕೆಲವು ಎಲ್ಲ ಸಾಮೂಹಿಕ ವಿವಾಹ ಮಾಡಿಸಿದ್ದೀನಿ, ಕೆಲವೆಲ್ಲ ಬಡ ಮಕ್ಕಳು ಪುಸ್ತಕ, ಬಟ್ಟೆ, ಇವತ್ತು ಫೀಸು ಕಟ್ತೀನಿ. ಎಷ್ಟೋ ಜನಕ್ಕೆ ಈ ಕಾರ್ಯಕ್ರಮ ಅವು ಇವು ಬರ್ತಾನೆ ಇರ್ತಾರೆ. ನನ್ನ ಕೈಲಾಗಿ ಸಹಾಯ, ನಾವು ಲಕ್ಷಾಂತರ ಕೊಡೋಕ್ಕಾದ್ರೆ 1000 ರೂಪಾಯಿ ಆದ್ರೂ ಬನ್ನಿ ಮಾಡಿ, ಒಳ್ಳೇದಾಗಲಿ, ಸಮಾಜಕ್ಕೆ ಒಳ್ಳೇದಾಗಬೇಕು ನನಗೋಸ್ಕರ. ಸಮಾಜದಲ್ಲಿ ಯಾರೂ ಒಳ್ಳೆಯವರು ಇಲ್ಲ, ಎಲ್ಲ ಕೆಟ್ಟವರು ಇಲ್ಲ, ಎಲ್ಲರೂ ಒಳ್ಳೆಯವರಿಲ್ಲ, ಎಲ್ಲರೂ ಕೆಟ್ಟವರಿಲ್ಲ. ಹಂಗಂದ್ಬಿಟ್ಟು ನಾವು ಕೆಟ್ಟವರಾಗೋದು ಬೇಡ. ಸಮಾಜ ಜೀವನ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಯುವ ಪೀಳಿಗೆಗೆ ಇದೇನಾಗಬೇಕು ಅಂದರೆ, ನಾವು ಕಷ್ಟಪಟ್ಟರೆ ಮುಂದೆ ಬರಬಹುದು ಅನ್ನೋ ಒಂದು ಭಾವನೆ ಬರಬೇಕು ಅವ್ರಿಗೆ. ಮೊದಲೆಲ್ಲ ಬರೀ ಗೌರ್ಮೆಂಟ್ ಸ್ಕೂಲ್ ಇದ್ದಿದ್ದು, ಅವಾಗೆಲ್ಲ ಓದು ಬರ ಟೀಚಿಂಗ್ ಕಮ್ಮಿ ಇತ್ತು. ಇವತ್ತು ಪ್ರತಿಯೊಂದು ಹಳ್ಳಿಗಳು ಕಾನ್ವೆಂಟ್ ಇದೆ. ಇವತ್ತು ನಮ್ಮ ಮಕ್ಕಳನ್ನ ನಾವು ಕನ್ನಡದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀವಿ, ಮೊದಲೆಲ್ಲ ಹಂಗೆಲ್ಲ ಇರಲಿಲ್ಲ. ಕನ್ನಡ ಮೀಡಿಯಮೇ ಇತ್ತು, ಇಂಗ್ಲೀಷ್ ಮೀಡಿಯಮ್ ಎಲ್ಲೋ ಒಂದೊಂದು. ಬೆಂಗಳೂರಲ್ಲಿ ಮೊದಲು ಕನ್ನಡ ಅಂದರೆ ಎಲ್ಲ ಯಾವ ಮೂಲೆಗೋರು ಸಿಗೋರು. ಇವತ್ತು ನೀವು ಒಂದು ಪಕ್ಕದಲ್ಲಿ ನಿಮ್ಮ ಹಳ್ಳೀಲಿ ಯಾವುದನ್ನ ಒಂದು ಹೋಟ್ಲ್ ಹೋದರೆ ವಾಟ್ ಯು ವಾಂಟ್ ಸರ್ ಅಂತಾರೆ. ಪರಭಾಷೆನೇ ಜಾಸ್ತಿ ಇದೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಆಗ್ತಾಯಿದ್ದೀವಿ. ಮುಂದೆ ಒಂದು ದಿವಸ ನನಗೆ ಕರ್ನಾಟಕ ಅನ್ನೋದೇ ಇರಲ್ವೇನೋ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತ ಅನ್ಸ್ಕೊತಾ ಇದ್ದೀನಿ. ಈ ಪರಭಾಷೆ ನೋಡ್ತಾ ಇದ್ದರೆ ಅದನ್ನು ಈ ಮಾಧ್ಯಮದವರು ಏನಾದರೂ ಮಾಡಿ ತಡೆಗಟ್ಟಿ ಕನ್ನಡ ಭಾಷೆ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ನನ್ನ ಧ್ಯೇಯ. ಖಂಡಿತ ಸರ್. ಹಾಗೆಯೇ ಇಷ್ಟೊಂದು ಸಮಯವನ್ನು ಬಿಡುವು ಮಾಡಿಕೊಂಡು ಇಷ್ಟೆಲ್ಲ ರಿಸ್ಕ್ಗಳಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಮ್ಮ ಜೊತೆ ಇಷ್ಟೊಂದೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಜೊತೆಗೆ ಏನೊಂದು ಸಾಧನೆಗಳನ್ನು ಮಾಡೋದು ಬಡತನದಲ್ಲಿದ್ದಾಗ ಒಂಥರ ವ್ಯಕ್ತಿತ್ವ, ಅಥವಾ ಸಿರಿತನ ಬಂದಮೇಲೆ ಒಂಥರ ವ್ಯಕ್ತಿತ್ವ ಬದಲಾವಣೆ, ಅದ್ಯಾವುದು ಕೂಡ ಬಹುಶಃ ನಿಮ್ಮಲ್ಲಿ ಆಗಿಲ್ಲ ಅನ್ನೋಂಥದ್ದು ನಾನು ಇಷ್ಟು ಹೊತ್ತು ಏನು ನೋಡಿದೆ ಅದರಲ್ಲಿ ನಾನು ಸುಲಭವಾಗಿ ಹೇಳ್ಬೋದು. ಸೊ ಅದೇ ರೀತಿ ಮುಂದೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟು ಸಮಯವನ್ನು ನಮಗೋಸ್ಕರ ಸ್ಪೆಂಡ್ ಮಾಡಿದ್ರಿ. ಧನ್ಯವಾದಗಳು ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಾಧಕರು. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.